ನಡೆದಂತ ಕೆಇಎ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅನ್ನುವಂಥದ್ದು ಏನಿದೆ ಕರ್ನಾಟಕ ರಾಜ್ಯದಲ್ಲಿ, ಇದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪೂರ್ವ ತಯಾರಿ ವಿಷಯವಾಗಿ ಒಂದು ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗಿತ್ತು. ಈ ವಿಜಯಪುರ ಜಿಲ್ಲೆಯಲ್ಲಿ 61 ಪರೀಕ್ಷಾ ಕೇಂದ್ರಗಳನ್ನು ಗುರುತು ಮಾಡಿದಂತ ಜಿಲ್ಲಾಧಿಕಾರಿಗಳು ತಿಕೋಟದಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಲು ನಾವು ಬಯಸ್ತೇವೆ. ತಿಕೋಟದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಇಲ್ಲಿವರೆಗೂ ಪ್ರಕರಣ ಸಂಪೂರ್ಣವಾಗಿ ಏನು ಪರೀಕ್ಷಾ ಅಭ್ಯರ್ಥಿಗಳಿದ್ದಾರೆ ಆ ಪರೀಕ್ಷಾ ಅಭ್ಯರ್ಥಿಗಳಿಗೆ ಸರಿಯಾದ ಇನ್ನೂತನ ಮಾಹಿತಿ ಕೊಡ್ತಾ ಇಲ್ಲ. ಅಲ್ಲಿದ್ದಂತ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಸನ್ನ ಅನ್ನೋರು ಹೇಳ್ತಾರೆ, ಅವರು ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ. ಪರೀಕ್ಷಾ ಕೇಂದ್ರದಲ್ಲಿ ಅರ್ಧ ಗಂಟೆ ಪತ್ರಿಕೆಯನ್ನು ಕೊಡುವ ಸಲುವಾಗಿ ತಡೆ ಯಾಕೆ ಮಾಡಿದರು? ಅಲ್ಲಿದ್ದಂತ ಪ್ರಾಂಶುಪಾಲರಿಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಕಾನೂನು ಕ್ರಮ ಇಲ್ಲ. ಪರೀಕ್ಷಾ ಕೇಂದ್ರದಲ್ಲಿದ್ದಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಮತ್ತು OMR ಸೀಟ್ಗಳನ್ನು ಕೊಡಕ್ಕೆ ಅರ್ಧ ಗಂಟೆ ಲೇಟ್ ಮಾಡಿದಾಗ ವಿದ್ಯಾರ್ಥಿಗಳು ಸಹಜವಾಗಿ ಗಾಬರಿ ಆದರು. ಮತ್ತು ಕೊಟ್ಟಂತ OMR ಸೀಟು ಮತ್ತು ಕೊಟ್ಟಂತ ಪ್ರಶ್ನೆ ಪತ್ರಿಕೆ ಎರಡೂ ಕ್ರಮ ಸಂಖ್ಯೆ ಒಂದೇ ಇರಬೇಕು ಅನ್ನುವಂಥದ್ದು ಏನೋ ಅವ್ರ ತಲೆಯೊಳಗೆ ಕೂತ್ಕೊಂಡ್ಬಿಡ್ತು. ಇದರಲ್ಲಿ ಏನೋ ಮಸಲತ್ತಾಗಿದೆ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳು ಏನು ಆ ಎಕ್ಸಾಮಿನೇಷನ್ ಹಾಲಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಿದ್ರು. ಆಗ್ಲೇನೆ ನೀವು ಅರ್ಧ ಗಂಟೆ ಲೇಟ್ ಆದಾಗಲೇ ಅಲ್ಲಿದ್ದಂತ ಶಾರದಾ ಏನು ಕಾಲೇಜ್ ಇತ್ತು ಆ ಕಾಲೇಜ್ ಪ್ರಾಂಶುಪಾಲರ್ ಆಗಿರ್ಬೋದು, ಅಲ್ಲಿ ಎಕ್ಸಾಮಿನೇಷನ್ ನಡೀತಕ್ಕಂಥ ಸೂಪರ್ವೈಸರ್ಗಳಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಅರ್ಧ ಗಂಟೆ ಲೇಟ್ ಆಗಿದೆ, ನಿಮಗೆ ಅರ್ಧ ಗಂಟೆ ನಾವು ಹೆಚ್ಚಿನ ಅವಕಾಶ ಕೊಡ್ತೀವಿ ಅಂತ ಆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಹೇಳಿದ್ರೆ ಇದು ಅವರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ ಯೋಚನೆ ಇರೋದಿಲ್ಲ. ಅವರೇನು ಎಕ್ಸಾಮಿನೇಷನ್ ಹಾಲ್ ಅನ್ನ ಹೊರಗಡೆ ಬೇಕಾಬಿಟ್ಟಿಯಾಗಿ ಬಂದಿಲ್ಲ. ಈ ಪೊಲೀಸ್ ಇಲಾಖೆಯಲ್ಲಿ ತಮಗೆಲ್ಲ ಗೊತ್ತಿರೋ ಹಂಗೆ ಎಷ್ಟೋ ವರ್ಷಗಳಾಯ್ತು ಖರೀದಿ ಇದ್ದಲ್ಲಿ ವಿದ್ಯಾರ್ಥಿಗಳು ನಸಿಕಿನ 5 ಗಂಟೆಗೆ ಎದ್ದು ತಾವು ತಮ್ಮ ಯೋಗಾಸನ, ರನ್ನಿಂಗು, ವ್ಯಾಯಾಮ, ವಾಕಿಂಗು, ಹೊಟ್ಟೆಗೆ ತಿನ್ನ ಕಂಡ ಇಲ್ಲ ಅಂದ್ರೂ ಸಹಿತ ಭಿಕ್ಷಾ ಬೇಡಿ ಅನ್ನ ತಿಂದು ಇವತ್ತು ವಿದ್ಯಾರ್ಥಿಗಳು ಫಿಸಿಕಲ್ ಫಿಟ್ನೆಸ್ ಆಗಿ ಎಲ್ಲ ಮಾಡ್ಕೊಂಡು ರೆಡಿ ಇದ್ದಾರೆ. ಅಂತ ವಿದ್ಯಾರ್ಥಿಗಳು ಏನು ಆ ಎಕ್ಸಾಮಿನೇಷನ್ ಹಾಲಲ್ಲಿ ಏನು ರಾಜಕೀಯ ಮಾಡಕ್ ಹೊರಗಡೆ ಹೋರಾಟಕ್ಕೆ ಬಂದ್ರ ಏನು ನೀವು ಕಾಂಗ್ರೆಸ್ ಸರ್ಕಾರನವರು ಈ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನು ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀರಿ? ಇದು ತಮಗೆ ಗೊತ್ತಾಗ್ತಾ ಇಲ್ವಾ? ಡಾಕ್ಟರ್ ಆನಂದ್ ಅವರು ಹೇಳ್ತಾರೆ, ಯಾರು ಈ ಜಿಲ್ಲಾಧಿಕಾರಿಗಳಂತ ಅವ್ರು ಹೇಳ್ತಾರೆ, ಅರ್ಧ ಗಂಟೆ ತಡವಾಗಿ ಕೊಟ್ಟಂತ ಪ್ರಶ್ನೆ ಪತ್ರಿಕೆ ಬಗ್ಗೆ ಅವ್ರು ಎಲ್ಲಿ ಉಲ್ಲೇಖ ಮಾಡಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಹೊರಗಡೆ ಬಂದ ತಕ್ಷಣ ತಮ್ಮ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅರ್ಧ ಗಂಟೆ ಲೇಟ್ ಆಗಿ ನಮಗೆ ಪತ್ರಿಕೆ ಕೊಟ್ಟರು, OMR ಸೀಟ್ ಮತ್ತು ಪ್ರಶ್ನೆ ಪತ್ರಿಕೆ ಸಂಖ್ಯೆ ಎರಡು ಸರಿ ಇರಲಿಲ್ಲ, ಅದಕ್ಕಾಗಿ ನಾವು ಹೊರಗಡೆ ಬಂದೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ನೀವು ಈ ಪರೀಕ್ಷೆ ನಡೀತಾ ಇರ್ತಕ್ಕಂಥದ್ದು 90 ನಿಮಿಷದ ಪರೀಕ್ಷೆ. ಸ್ವಲ್ಪ ಲಾಜಿಕ್ ಅನ್ನ ತಾವೆಲ್ಲ ತಿಳ್ಕೊಳ್ಳುವಂಥದ್ದು ಮಾಡೋಣ. 90 ನಿಮಿಷದ ಪರೀಕ್ಷೆಯಲ್ಲಿ ಅರ್ಧ ಗಂಟೆ ಲೇಟ್ ಆದ ನಂತರ ಉಳಿದಂತ 60 ನಿಮಿಷದ ಪರೀಕ್ಷೆಯಲ್ಲಿ ಹೊರಗಡೆ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಮತ್ತು OMR ಸೀಟನ್ನು ಹೊರಗಡೆ ತಗೊಂಡ್ಬಂದ್ಬಿಟ್ರು ಕಂಪೌಂಡ್ ಹೊರಗಡೆ. ಹಾಗಿದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಆಗೋದಿಲ್ವಾ ಇದು? ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಆಗೋದಿಲ್ವಾ ಇದು? 1 ಗಂಟೆ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ಆ ಪರೀಕ್ಷಾ ಏನು ಕೇಂದ್ರದಿಂದ ಹೊರಗಡೆ ಬರ್ತದಂದ್ರೆ ಇದು ನಿಶ್ಚಿತವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಅಂತಾನೆ ಅರ್ಥ. ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದರಿಂದ ಈ ಏನು ಪರೀಕ್ಷೆಯನ್ನ ಇನ್ನೊಂದು ಬಾರಿ ನಡೆಸಲೇಬೇಕು. ಇದು ಪ್ರಾಧಿಕಾರ ಮತ್ತು ಯಾವುದೋ ಕೆಇಎ ಅವರು ಪ್ರಸನ್ನ ಅವರು ತಿಳ್ಕೋಬೇಕು, ಇಲ್ಲಿದ್ದಂತ ಜಿಲ್ಲಾಧಿಕಾರಿಗಳು ತಿಳ್ಕೋಬೇಕು. ಇಲ್ಲಿವರೆಗೂ ಆ ಪರೀಕ್ಷಾ ಆಡಳಿತಕ್ಕೆ ಅಂದ್ರೆ ಏನು ಪ್ರಿನ್ಸಿಪಾಲ್ಗೆ ಆ ಶಾಲೆಯ ಪ್ರಿನ್ಸಿಪಾಲ್ಗೂ ಜೊತೆ ಕ್ರಮ ಇಲ್ಲ. ಇನ್ನು ನೀವು ವಾಪಸ್ ಏನು ವಿದ್ಯಾರ್ಥಿಗಳು ಯಾರು ಅಲ್ಲಿ ಹೋರಾಟ ಮಾಡಿ ಕಂಪೌಂಡ್ ಹೊರಗಡೆ ಹೋದ್ರಲ್ಲ ಅವ್ರ ಮೇಲೆ FIR ಮಾಡುವಂತ ಯೋಚನೆ ಮಾಡ್ತಾ ಇದ್ದೀರಿ. ಇದು ಬಹಳ ನೋವಿನ ಸಂಗತಿ. ವಿದ್ಯಾರ್ಥಿಗಳ ಮೇಲೆ FIR ಮಾಡುವಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇದು ಯಾರ ಒತ್ತಡಕ್ಕಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಿ? ಅಸಮರ್ಥ ಈ ಗೃಹ ಮಂತ್ರಿಗಳಾದಂತ ಪ್ರಿಯಾಂಕ ಖರ್ಗೆ ಅವರು ಸಾಕಷ್ಟು ದೊಡ್ಡ ಮಾತಾಡ್ತಿರಲ್ಲ. ವಿಜಯಪುರದಲ್ಲಿ ಆದಂತ ವಿಚಾರ, ತಿಕೋಟದಲ್ಲಿ ಆದಂತ ಒಂದು ಪರೀಕ್ಷಾ ಒಂದು ಕೇಂದ್ರದಲ್ಲಿ ಆದಂತ ಘಟನೆ ನಿಮ್ಮ ಕಿವಿಗೆ ಬೀಳ್ತಾ ಇಲ್ವೇನೋ? ಸರ್ಕಾರ ಏನು ಕಿವುಡಾಗಿದೇನೋ? ಹೀಗಾಗಿ ಅದಕ್ಕಾಗಿ ನಾನು ಹೇಳ್ತೇನೆ, ಈ ಹೋರಾಟದ ಮುಖಾಂತರ ಇಲ್ಲಿದ್ದಂತ ಉಸ್ತುವಾರಿ ಸಚಿವರಾದಂತ MB ಪಾಟೀಲ್ ಅವರಿಗೆ ಮತ್ತು ಆಡಳಿತ ಹುದ್ದೆಯಲ್ಲಿದ್ದಂತ ಡಾಕ್ಟರ್ ಕೆ ಆನಂದರ್ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಈ ಹೋರಾಟದ ಮುಖಾಂತರ ನಾವು ಒಂದು ಸಂದೇಶ ಕೊಡಕ್ ಬಯಸ್ತೇವೆ. ಆ ಅನ್ಯಾಯಗೊಳಗಾದಂತ ವಿದ್ಯಾರ್ಥಿಗಳಿಗೆ ಮತ್ತು ಆಗಲೇ ಪ್ರಶ್ನೆ ಪತ್ರಿಕೆ 1 ಗಂಟೆ ಮೊದಲೇ ಹೊರಗಡೆ ಬಂದಂತ ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಘೋಷಣೆ ಮಾಡಿ ಇನ್ನೊಂದ್ಸರಿ ನೀವು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ಬೇಕು ಅನ್ನುವಂತ ಹೋರಾಟದ ನಮ್ಮ ಆಗ್ರಹ ಇದೆ. ಮತ್ತು ಈ ಮುಂದಿನ ದಿವಸನಾಗ ನೀವು ಇದೇ ರೀತಿ ಮುಂದುವರಿಸಿದ್ರೆ ಬಹಳ ದೊಡ್ಡ ಹೋರಾಟ ಆಗ್ಬೇಕಾಗುತ್ತೆ. ಇದು ಜಂತರ್ ಮಂತರ್ ವಿಜಯಪುರ ಮೈದಾನ ಆಗಕ್ಕೆ ಯಾವುದೇ ರೀತಿ ಸಂಶಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಖಂಡರಾದ ವಿಜಯಗೌಡರಿಗೆ ಮತ್ತು ಜಿಲ್ಲಾಧ್ಯಕ್ಷರು
ಅಂಗಡಿಯವರಿಗೆ, ಮಂಡಲ ಅಧ್ಯಕ್ಷರಾದಂಥ ನಮ್ಮ ಸಂದೀಪ್ ಪಾಟೀಲ್ ಅವರಿಗೆ ಮತ್ತು ಎಲ್ಲ ಮಹಿಳಾ ವರ್ಗದವರಿಗೆ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳ ಮುಗಿಸ್ತೇನೆ. ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಪರೀಕ್ಷೆಯಲ್ಲಿ ಏನು ಅಕ್ರಮವಾಗಿ ನಡೆದಿರತಕ್ಕಂಥ ವಿಷಯ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಬಹುತೇಕ ಈ ಒಂದು ಪ್ರತಿಭಟನೆಯನ್ನ ನಾವು ನಿನ್ನೆ ಭಾನುವಾರ ನೋಡಿದಾಗ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಕ್ಕಂಥದ್ದು ನೋಡಿದ್ವಿ ನಾವು. ಬಹುತೇಕ ವಿಜಯಪುರ ಜಿಲ್ಲೆಯಲ್ಲಿ ತಿಕೋಟ ಮತ್ತು ಮಹಿಳಾ ವಿಶ್ವವಿದ್ಯಾಲಯದ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಹಾಸನದಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗಿದೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಪ್ರತಿಭಟನೆ ನಾವೆಲ್ಲ ನೋಡಿದ್ವಿ. ಹಾಗಾಗಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಕೂಡಲೇ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಕೂಡ ಏನಪ್ಪಾ ಅಂತಂದ್ರೆ ಮರು ಪರೀಕ್ಷೆಯನ್ನು ಮಾಡ್ಬೇಕಂತಕ್ಕಂಥ ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಹುತೇಕ ಈ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ವಿ, ಒಂದು ಗಾದೆ ಮಾತಿದೆ, ಇಡೀ ರೋಮ ಸಾಮ್ರಾಜ್ಯ ಹೊತ್ತು ಉರಿಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ರಾಜ್ಯ ಏನಪ್ಪಾ ಅಂದ್ರೆ ಪಿಟೀಲ್ ಬಾರಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಕೇಳಿದ್ವಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಇರ್ತಕ್ಕಂಥ ಘಟನೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಮಂತ್ರಿ ಆಗಬೇಕಂತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಸಾಕಷ್ಟು ದಿಲ್ಲಿಗೆ ಹೋಗಿದ್ರು. ಆದ್ರೆ ಇಲ್ಲಿ ತನಕ ಏನಪ್ಪಾ ಅಂತಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲೀಸ್ ವಿದ್ಯಾರ್ಥಿಗಳ ಏನ್ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಯಾರು ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಯಾವ ಏನಪ್ಪಾ ಅಂತಂದ್ರೆ ಸರ್ಕಾರ ಇರ್ತಕ್ಕಂಥ ಅಧಿಕಾರಿಗಳು ಮಾಡಿಲ್ಲ, ಇರ್ತಕ್ಕಂಥ ಶಾಸಕರು ಸಚಿವರು ಏನಪ್ಪಾ ಅಂದ್ರೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿಲ್ಲ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ದೊಡ್ಡ ದೊಡ್ಡ ಭಾಷಣ ಮಾಡ್ತಾ ಇದ್ರಿ ಇಡೀ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ವಿಷಯನ ಬೇಕು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬಿಜಾಪುರದಲ್ಲಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂದ್ರೆ ತಮ್ಮ ಜೀವನ ಏನಪ್ಪಾ ಅಂತಂದ್ರೆ ಭವಿಷ್ಯವನ್ನ ಕಟ್ಕೋಬೇಕು, ಪರೀಕ್ಷೆನ ಬರೀಬೇಕು, ಉದ್ಯೋಗ ಹುಡುಕ್ಬೇಕಂತಕ್ಕಂಥ ಏನು ದೃಷ್ಟಿಕೋನ ಇಟ್ಕೊಂಡು ರಾತ್ರಿ ಹಗಲ ಕೂಡ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಓದಿದ್ದಾರೆ. ಸುಮಾರು 1 ವರ್ಷ ಏನಪ್ಪಾ ಅಂದ್ರೆ ಇದಕ್ಕೆ ಟ್ರೈನಿಂಗ್ ಅಂತ ತಗೊಂಡಿದ್ದಾರೆ, ಅವರು ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿದ್ದಾರೆ, ತಮ್ಮದೇ ಅಂತ ಫಿಸಿಕಲ್ಗೋಸ್ಕರ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದ ಏನಪ್ಪಾ ಅಂದ್ರೆ ಇಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಅಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ನೀವು ಎಲ್ಲಿದ್ದೀರಿ ನೀವು? ವಿದ್ಯಾರ್ಥಿಗಳಿಗೆ ಅನ್ಯಾಯ ಅಂತ ಸಂದರ್ಭದಲ್ಲಿ ನೀವು ಧ್ವನಿ ಎತ್ತಲ್ಲ ಅಂತಂದ್ರೆ ನಿಮ್ಮಂತ ಅಸಮರ್ಥ ಗೃಹ ಸಚಿವರು ಏನಪ್ಪಾ ಅಂದ್ರೆ ಕರ್ನಾಟಕ ಇತಿಹಾಸ ನಾವು ಎಲ್ಲೂ ನೋಡಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಕಿಚ್ಚ ಪಡ್ತಾ ಇದ್ದೇನೆ. ಹಾಗಾಗಿ ಇಂಥ ಒಂದು ಅಸಮರ್ಥ ಸರ್ಕಾರವನ್ನ ಕರ್ನಾಟಕ ಇತಿಹಾಸದಲ್ಲಿ ಯಾರು ನೋಡಿಲ್ಲ. ಅಂತ ಒಂದು ಭ್ರಷ್ಟ ಬಂಡ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ತೊಡಗಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯ ಉದ್ಯೋಗ ವಹಿಸ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ಏನಪ್ಪಾ ಅಂದ್ರೆ ಬಂಡಾಯವನ್ನು ಹೇಳ್ಬೇಕು. ಕೂಡ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ನೀವು ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕಂತ ದೊಡ್ಡ ಸುದ್ದಿ ಮಾಡ್ತಾ ಇದ್ರಲ್ಲ, ಈ ರಾಜ್ಯದಲ್ಲಿ ವಿಶೇಷವಾಗಿ ವಿಜಯಪುರ ನಗರದಲ್ಲಿ ಈ ರೀತಿ ಘಟನೆ ಆದಂತ ಸಂದರ್ಭದಲ್ಲಿ ನೀವು ಯಾಕೆ ಇಲ್ಲಿ ತನಕ ಧ್ವನಿ ಎತ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಬಹಿರಂಗದ ಸಂದರ್ಭದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇಲ್ಲಿರ್ತಕ್ಕಂಥ SP ಅವರು ಏನಪ್ಪಾ ಅಂತಂದ್ರೆ ತಕ್ಷಣ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾರ್ದರೆ ಮರು ಪರೀಕ್ಷೆಯನ್ನು ಮಾಡಿ ಜೀವನದಲ್ಲಿ ಕನಸೇನು ಉದ್ಯೋಗ ಮಾಡ್ಬೇಕಂತಕ್ಕಂಥ ಏನ್ ಕನಸಿಟ್ಕೊಂಡಿದ್ರು ಆ ಕನಸಿಗೆ ಏನಪ್ಪಾ ಅಂತಂದ್ರೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಾನ್ಯ ಗೃಹ ಸಚಿವರು ಕೂಡಲೇ ಈ ವಿಷಯ ಇಟ್ಕೊಂಡೇನಪ್ಪಾ ಅಂತಂದ್ರೆ ರಾಜೀನಾಮೆ ಕೊಡ್ಲೇಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸಿ ನಾನು ಮಾತುಗಳು ವಿರಾಮ ಕೊಡ್ತಾ ಇದ್ದೀನಿ. ಹೋರಾಟದ ಕುರಿತು ನಿಟ್ಟಿನಲ್ಲಿ ಏನು ಅನ್ಯಾಯ ಆಗಿದೆ ಆ ವಿದ್ಯಾರ್ಥಿಗಳಿಗೆ ಸೂಕ್ತ ನ್ಯಾಯವನ್ನ ಒದಗಿಸಿಕೊಡ್ಬೇಕಾಗಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಸ್ಥಳೀಯ ಏನು ಸಚಿವರದಾರ ಅವರು ಕೂಡ ಇದೊಂದು ಮನವಿ ಮಾಡ್ತಿದ್ದೀವಿ. ತಕ್ಷಣವೇ ಆ ವಿದ್ಯಾರ್ಥಿಗಳಿಗೆ ತಕ್ಕ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು, ಮರುಪರೀಕ್ಷೆಯನ್ನು ನಡೆಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಈ ಮರುಪರೀಕ್ಷೆ ಮಾಡಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಲಿ. ಏನು ಇವರೆಲ್ಲ ವಿಫಲರಾದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಗೌಡ್ರು ಹೇಳಿದಂಗೆ ನಾವು ಉಗ್ರವಾದ ಹೋರಾಟವನ್ನು ವಿದ್ಯಾರ್ಥಿಯ ಪರವಾಗಿ ಹಮ್ಮಿಕೊಳ್ತೀವಿ ಅಂತ ಹೇಳಿ ಬಯಸ್ತೀನಿ. ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು. ಮಕ್ಕಳ ಭವಿಷ್ಯದ ಜೊತೆ ಆಟವಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. DK ಶಿವಕುಮಾರ್ ಅವರಿಗೆ, ಉಸ್ತುವಾರಿಯಾದ MB ಪಾಟೀಲ್ ಅವರಿಗೆ, ಜಿಲ್ಲಾ ಉಸ್ತುವಾರಿಯಾದ MB ಪಾಟೀಲ್ ಅವರಿಗೆ, ಜಿಲ್ಲಾ ಉಸ್ತುವಾರಿಯಾದ MB ಪಾಟೀಲ್ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಗೃಹ ಮಂತ್ರಿಯಾದ ಪ್ರಿಯಾಂಕಾ ಖರ್ಗೆ ಅವರಿಗೆ, ಭಾರತ್ ಮಾತಾ ಕಿ. भारतीय जनता पक्ष के ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ?
ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಚೆಲ್ಲಾಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಮರುಪರೀಕ್ಷೆ ಆಗಲೇಬೇಕು बोलो भारत माता की बोलो भारत माता की भारत माता की भारत माता की भ्रष्ट कांग्रेस सरकार के भ्रष्ट भारत माता की भारत माता की भ्रष्ट कांग्रेस ಸರ್ಕಾರಕ್ಕೆ ಪರೀಕ್ಷೆಯನ್ನು ಆಯೋಜನೆ ಮಾಡಲು ವಿಫಲವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಯಾಕಂದ್ರೆ ಮಹಿಳೆಯರಿಗೆ 2 ಸಾವಿರ ಕೊಡ್ತಂತ ಹೇಳ್ತಾರೆ. ಆ ಹೆಣ್ಮಕ್ಳಿಗೆ 2 ಸಾವಿರ ಬೇಕಾಗಿತ್ತು ಸರ್. ಆ ಹೆಣ್ಮಕ್ಳಿಗೆ ಬೇಕಾಗಿರುವುದು ನ್ಯಾಯ, ಮಕ್ಕಳ ಭವಿಷ್ಯ ಬೇಕಾಗೈತಿ. ಇವತ್ತು ಮಹಿಳಾ ಮತ್ತು ಮಕ್ಕಳಿಗೆ ಈ ಸರ್ಕಾರ ವಿರೋಧಿ ಸರ್ಕಾರದ ಅಂತಕ್ಕಂಥದ್ದು ಸ್ಪಷ್ಟಪಡ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಕೊಡಲೇಬೇಕು ಸರ್. ಕೊಡಲೇ ಹೋದ್ರೆ ನಾವು ಇದು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಹೋರಾಟ ಮಾಡ್ಕೊಳ್ತಕ್ಕಂಥ